ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನೀವನ್ನದ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಮುಂದೆನೂ ಚೆನ್ನಾಗಿ ಇರ್ತೀರಾ ಗೈಸ್. ಇವತ್ತು ನಂದು 5K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಇವತ್ತು ಅಲ್ಲ, ಕಂಪ್ಲೀಟ್ ಆಗಿದೆ, 2 days ಮೇಲೆ ಆಗ್ಬಿಡ್ತು. ಬಟ್ ನಾನು ಯಾವುದೇ ಥರ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿಲ್ಲ ಗುರು ಯೂಟ್ಯೂಬಲ್ಲಿ. ಯಾಕಪ್ಪ 5K ಆದಾಗೆ ಏನು ಬ್ರೋ ನಿಂಗೆ ಆಟಿಟ್ಯೂಡ್ ಬಂದ್ಬಿಡ್ತಾ ಹಿಂಗಂತ ಏನಾದರೂ ಅನ್ಕೊಂಡ್ರು ಅನ್ಕೊಳ್ಳಿ, ಪರವಾಗಿಲ್ಲ. ಬಟ್ ವಿಡಿಯೋ ಯಾಕಪ್ಪ ಬರ್ತಿಲ್ಲ ಅಂದರೆ, ಸೊ ನಾನು ಅನ್ಕೋತೀನಿ ನಿಮಗೆ ಖುಷಿ ಪಡಿಸೋಕ್ಕೋಸ್ಕರ ಒಳ್ಳೆ ಕಂಟೆಂಟ್ ಮಾಡೋಣ ಅಂತ. ಸೊ ಚಿಕ್ಕ ಪುಟ್ಟ ಕಂಟೆಂಟ್ ಮಾಡಿದ್ರೆ ನಿಮಗೆ ಥ್ರಿಲ್ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾನು ದೊಡ್ಡ ಕಂಟೆಂಟ್ಗೋಸ್ಕರನೇ ಯೋಚನೆ ಮಾಡ್ತೀನಿ. ಸೊ ಕಂಟೆಂಟ್ ಸಿಕ್ಕೋದು ಸ್ವಲ್ಪ ಕಷ್ಟ ಆಗುತ್ತೆ, ಸೊ ವಿಡಿಯೋ ಬರೋದು ಡಿಲೇ ಆಗುತ್ತೆ. ಸೊ ಗೈಸ್, ಇವತ್ತು 5K ಕಂಪ್ಲೀಟ್ ಆಗಿದೆ. 5K ಸ್ಪೆಷಲ್ ಏನಾದರೂ ಪಾರ್ಟಿ ಕೊಡೋದು ಬೇಡವಾ ನಿಮಗೆ? ಸೊ ಪಾರ್ಟಿ ಹೆಂಗಪ್ಪ ಕೊಡೋಣ ಅಂದ್ರೆ, ಇವಾಗ ನಿಮ್ಮ ಏನ್ ಮನೆ ಹತ್ರ ಕರ್ಬಿಟ್ಟು ಎಲ್ರಿಗೂ ಪಾರ್ಟಿ ಅಂತೂ ಕೊಡ್ಸಕ್ಕಾಗಲ್ಲ. ಸೊ ಅದೊಂದು ರೀಸನ್ಗೋಸ್ಕರ ನಾನೇನಪ್ಪ ಅನ್ಕೊಂಡಿದೀನಿ ಅಂದ್ರೆ, ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡೋಣ ಎಲ್ಲರಿಗೂ ಅಂತ. ಯಾಕಪ್ಪ ಅಂದ್ರೆ ನಾನು ನನ್ನ ವಿಡಿಯೋದಲ್ಲಿ ಕಮೆಂಟ್ ಗಳನ್ನ ಅಬ್ಸರ್ವ್ ಮಾಡ್ತೀನಿ. ಸೊ ಎಲ್ಲರ ಕಮೆಂಟ್ ಅಲ್ಲೂ ಬ್ರೋ ನೀವು ತಮ್ನೇಲ್ ಯಾವ್ದ್ರಲ್ಲಿ ಮಾಡ್ತೀರಾ, ಬ್ರೋ ನೀವು ಎಡಿಟ್ ಯಾವ ಆಪ್ ಅಲ್ಲಿ ಮಾಡ್ತೀರಾ, ಬ್ಯಾಕ್ ಗ್ರೌಂಡ್ ನಾನ್ ಕಾಪಿರೈಟ್ ಸಾಂಗ್ ಎಲ್ಲಿಂದ ತಗೋತೀರಾ, ಇಂಥ ಕಮೆಂಟ್ಸ್ ಗಳೇ ತುಂಬಾ ಇರುತ್ತೆ. ಸೊ ಇಂಥ ಕಮೆಂಟ್ಸ್ ಗಳು ಯಾರು ಮಾಡ್ತಾರೆ ಅಂದ್ರೆ, ಸೊ ಯೂಟ್ಯೂಬ್ ಚಾನಲ್ ಇರೋರು ಮಾತ್ರ. ಆಲ್ಮೋಸ್ಟ್ ಆಲ್ ನನ್ನ ವಿಡಿಯೋ ನೋಡೋರು 90% ಜನರದ್ದು ಯೂಟ್ಯೂಬ್ ಚಾನಲ್ ಇದೆ ಅಂತ ನಂಗೆ ಗೊತ್ತು. ಸೊ 90% ಜನರದ್ದು ಯೂಟ್ಯೂಬ್ ಚಾನಲ್ ಇದೆ ಅಂದ್ಮೇಲೆ, ಸೊ ನಾನು ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದರಲ್ಲಿ ಹೇಗೆ ಹೆಲ್ಪ್ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ. ಸೊ ಯಾಕಪ್ಪ ಅಂದ್ರೆ 10K ಗೆ ಸೊ Q&A ವಿಡಿಯೋ ಕೂಡ ಇದೆ. ಸೊ 10K ಸ್ಪೆಷಲ್ ಸ್ವಲ್ಪ ಗಿವ್ ಅವೇ ಮಾಡೋಣ ಅನ್ಕೊಂಡಿದ್ದೀನಿ. ನೋಡೋಣ ಮುಂದೇನಾಗುತ್ತಂತ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಪಟ್ ಅಂತ ಲೈಕ್ ಮಾಡ್ಕೊಳ್ಳಿ. ಇವಾಗ ಡೈರೆಕ್ಟ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಗೈಸ್, ನಮ್ಮ ಯೂಟ್ಯೂಬ್ ಜರ್ನಿ ಬಗ್ಗೆ ಮಾತಾಡೋಣ. ಅಂಡ್ ನಾನು 0 to 5K ಸಬ್ಸ್ಕ್ರೈಬರ್ ಹೇಗೆ ಗೇನ್ ಮಾಡಿದೆ ಅಂತ. ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಸೊ ನಮ್ಗೆ ಯಾವಾಗ ನಡಿಯಕ್ ಬರ್ತಿರಲ್ಲ ಅವಾಗ ಯಾರು ಬೀಳ್ದಿರೋ ಹಾಗೆ ನೋಡ್ಕೋತಾರೆ. ಅಂಡ್ ನಮ್ಗೆ ಯಾವಾಗ ನಡಿಯಕ್ ಬರುತ್ತೆ ಅವಾಗ ಎಲ್ಲರೂ ಬೀಳ್ಸಕ್ಕೆ ನೋಡ್ತಿರ್ತಾರೆ. ಸೊ ಗೈಸ್, ಇದೇ ನಮ್ಮ ಕಹಿ ಸತ್ಯ ಅಂತ ಹೇಳ್ಬೋದು ಗೈಸ್. ಇಂಥದ್ರಲ್ಲಿ ನಂದೊಂದು ಡ್ರೀಮ್ ಏನಪ್ಪಾ ಅಂದ್ರೆ, ಸೊ ಮನೇಲಿ ಎಲ್ಲರೂ ಹೇಳ್ತಾರೆ ಓದ್ಬಿಟ್ಟು ಯಾವ್ದಾದ್ರು ಗೌರ್ಮೆಂಟ್ ಜಾಬ್ ಸೇರ್ಕೊ ಅಂತ. ಸೊ ದುಡ್ಡಿರೋರ್ಗೆ ಗೌರ್ಮೆಂಟ್ ಜಾಬ್ ಸಿಗ್ತಾ ಇಲ್ಲ ಅನ್ನೋ ಕಾಲದಲ್ಲಿ, ಸೊ ದುಡ್ಡು ಇಲ್ದಿರೋರ್ಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅನ್ನೋದು ಸುಳ್ಳು ಗೈಸ್, ಓಕೆನಾ? ಸೊ ಇದ್ರಲ್ಲೆಲ್ಲ ನನಗೆ ನಂಬಿಕೆನೂ ಇಲ್ಲ ಅಂಡ್ ಇದ್ರ ಮೇಲೆ ನನಗೆ ಇಂಟ್ರೆಸ್ಟು ಇಲ್ಲ ಯಾವುದೇ ಗೌರ್ಮೆಂಟ್ ಜಾಬ್ ಮೇಲೆ. ಸೊ ನನಗೆ ಏನಪ್ಪ ಡ್ರೀಮ್ ಆಗಿತ್ತು ಅಂದ್ರೆ, ಸೊ ನಾನು ದೊಡ್ಡ ಯೂಟ್ಯೂಬರ್ ಆಗಬೇಕು ಗೈಸ್. ಯೂಟ್ಯೂಬರ್ ಅಂದ್ರೆ ನನಗೆ ವ್ಲಾಗರ್ ಆಗಬೇಕು. ಸೊ ಟ್ರಾವೆಲಿಂಗ್ ಮಾಡಬೇಕು ಅಂತ ತುಂಬಾ ದೊಡ್ಡ ಡ್ರೀಮು. ಬಟ್ ಇವಾಗ ನನ್ನ ಹತ್ರ ಯಾವುದೇ ತರ ಸೆಟಪ್ ಇಲ್ಲ. ಒಂದೊಂದು ಕ್ಯಾಮ್ರಾ ತಗೋತೀನಿ ಅಂದ್ರೂ 50,000 to 60,000 ಆಗಬೇಕು. ಅಂಡ್ ಬೈಕ್ ತಗೋತೀನಿ ಅಂದ್ರೂ 2 lakh to 3 lakh ಬೇಕು. ಸೊ ಯಾವುದೇ ತರ ನನ್ನ ಹತ್ರ ಬಜೆಟ್ ಇಲ್ಲ. ಸೊ ಅದಕ್ಕಾಗಿ ನಾನು ಏನಪ್ಪ ಮಾಡಿದೆ ಅಂದ್ರೆ, ಸೊ ನಾನು ಒಟ್ರಾಸ್ ಯೂಟ್ಯೂಬರ್ ಆಗಬೇಕು, ಇದೇ ನನ್ನ ಡ್ರೀಮ್ ಆಗಿತ್ತು. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿದೆ. ಸೊ ಗೇಮಿಂಗ್ ಕಂಟೆಂಟ್ ನ ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಬಟ್ ಗೈಸ್, ನಾನು 3 to 4 year ಬ್ಯಾಕ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಹೈಸ್ಕೂಲಲ್ಲಿ ಇರುವಾಗಲೇ ನನಗೆ ಯೂಟ್ಯೂಬರ್ ಆಗಬೇಕು ಅಂತ ಒಂದು ಇಂಟ್ರೆಸ್ಟ್. ಬಟ್ ಏನ್ ಮಾಡ್ಲಿ ಗುರು, ಸೊ ಕಂಟೆಂಟ್ ಮಾಡಕ್ ಬರಲ್ಲ, ಸೊ ಟೈಟಲ್ ಮಾಡಕ್ ಬರಲ್ಲ, ಅದು ಇದು ಕಾಪಿ ಮಾಡ್ಕೊಂಡು ಹೆಂಗೋ ಕಷ್ಟಪಟ್ಟು ವಾಯ್ಸ್ ಓವರ್ ಮಾಡ್ಕೊಂಡು ಹೆಂಗೋ ಸ್ವಲ್ಪ ಗ್ರೋ ಮಾಡ್ಕೊಂಡು 300 ಸಬ್ಸ್ಕ್ರೈಬರ್ ಮಾಡ್ಕೊ ಬಂದೆ. ಅಂಡ್ ಲಾಸ್ಟ್ಗೂ ಆ ಚಾನಲ್ ಕೂಡ ಅದ್ರಲ್ಲಿ ಮಾಡಕ್ಕಾಗಿಲ್ಲ. ಸೊ ಹೋಗ್ತಾ ಇಂಟ್ರೆಸ್ಟ್ ಹೋಗ್ಬಿಡ್ತು, ಆ ಚಾನಲ್ ಡೆಡ್ ಆಯ್ತು. ಆಮೇಲೆ ಲಾಸ್ಟ್ ಒಂದ್ಸರಿ ಏನ್ ಮಾಡಿದೆ, ಇವಾಗ ರೀಸೆಂಟ್ಲಿ ಒಂದು ಹಿಂದಿ ಚಾನಲ್ ಓಪನ್ ಮಾಡಿದೆ. ಸೊ ರೆಗ್ಯುಲರ್ ಆಗಿ ಆಕ್ಟಿವ್ ಇರೋಣ ಅಂತ ತುಂಬಾ ಟ್ರೈ ಮಾಡ್ಕೊಂಡು 4,000+ ಸಬ್ಸ್ಕ್ರೈಬರ್ ಕೂಡ ಗೇನ್ ಮಾಡಿದೆ. ಸೊ 4,000+ ಸಬ್ಸ್ಕ್ರೈಬರ್ ಗೇನ್ ಆದ ನಂತರ ನಮ್ಮ ಅಮ್ಮಂಗೆ ಹುಷಾರಿ ಇರಲಿಲ್ಲ. ಆ ಟೈಮಲ್ಲಿ ಏನಾಗಿತ್ತು ಅಂದ್ರೆ, ಸೊ ನಾನು ಈ ಕಡೆ ಅಮ್ಮನ ಕಡೆ ಸೊ ತುಂಬಾ ಗಮನ ಕೊಟ್ಕೊಂಡು ಅಮ್ಮನ ಜೊತೆ ಇದ್ನಲ್ಲ. ಆ ಟೈಮಲ್ಲಿ 3 months ಯೂಟ್ಯೂಬ್ ಅಲ್ಲಿ ಯಾವುದೇ ತರ ವಿಡಿಯೋ ಅಪ್ಲೋಡ್ ಮಾಡಿರ್ಲಿಲ್ಲ. ಸೊ 3 months ಆದ್ಮೇಲೆ ನಾನು ಯೂಟ್ಯೂಬ್ ಕಡೆ ಗಮನ ಕೊಟ್ಟು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನನ್ 4,000+ ಸಬ್ಸ್ಕ್ರೈಬರ್ ಇದ್ರು. ಬಟ್ ಆ ವಿಡಿಯೋಗೆ ಅವತ್ತು ಜಸ್ಟ್ 22 views ಬಂತು. ಅವಾಗ ಇನ್ನೂ ಡಿಮೋಟಿವೇಟ್ ಆದೆ. ಸೊ ಯೂಟ್ಯೂಬ್ ಅಲ್ಲಿ ಏನೂ ಇಲ್ಲ, ಇವಾಗ ಇಷ್ಟೊಂದು ದಿವಸ ಕಷ್ಟಪಟ್ಟಿದ್ದೆಲ್ಲ ಹೋಗ್ಬಿಡ್ತು ಅಂತ ಹೇಳ್ಬಿಟ್ಟು ಆ ಚಾನಲ್ ಅಲ್ಲಿ ಕೂಡ ಬರೋ ವಿಡಿಯೋಸ್ ಎಲ್ಲ ರೆಮೋ ಮಾಡಿ ಬಿಟ್ಬಿಟ್ಟೆ. ಅಂಡ್ ಲಾಸ್ಟ್ಗೆ ಗೈಸ್, ಆದ್ರೂ ನನ್ನ ಹತ್ರ ಹಠ ಮಾತ್ರ ಯಾವತ್ತು ಕಮ್ಮಿ ಆಗ್ಲಿಲ್ಲ. ಏನಾಗಬೇಕು, ಯೂಟ್ಯೂಬರ್ ಆಗಬೇಕು, ಇದೊಂದೇ ಹಠ ಇದ್ದಿದ್ದು ನನ್ನ ಹತ್ರ. ಸೊ ಲಾಸ್ಟ್ಗೆ ನಂದು ಇದು ಕನ್ನಡ ಚಾನಲ್ ಈ ಯೂಟ್ಯೂಬ್ ಬಂದ್ಬಿಟ್ಟು ಆಲ್ರೆಡಿ ಇತ್ತು ಓಲ್ಡ್. ಬಟ್ ನಾನು ಇದರಲ್ಲಿ ಜಾಸ್ತಿ ವಿಡಿಯೋಸ್ ಗಳನ್ನ ಹಾಕ್ತಿರ್ಲಿಲ್ಲ. ಅವಾಗ ತಿಂಗಳಿಗೊಂದ್ಸರಿ 2 months ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಗೈಸ್, ನನಗೆ ಯಾವಾಗ ಇಂಟ್ರೆಸ್ಟ್ ಬಂತು ಅವಾಗ ಇದೇ ಚಾನಲ್ ನನ್ನ ಕೈ ಹಿಡಿತು. ಸೊ ಈ ಚಾನಲ್ ಅಲ್ಲಿ ಏನಾದ್ರು ಮಾಡಬೇಕು ಅಂತಾನೆ ಈ ಚಾನಲ್ ಓಪನ್ ಮಾಡಿದೆ. ಸೊ ಎಲ್ಲ ಆದ್ಮೇಲೆ ಕಂಟಿನ್ಯೂ ಆಗಿ ವಿಡಿಯೋ ಹಾಕೊಂಡು ಬಂದ್ರೆ ಸಕ್ಸಸ್ ಸಿಗುತ್ತೆ ಅಂತ ಅನ್ಕೊಂಡು, ಸೊ ಕಂಟಿನ್ಯೂ ಆಗಿ ತುಂಬಾ ರಾತ್ರಿ ಕೆಲಸ ಎಲ್ಲ ಬಿಟ್ಟು ಬಂದು ರಾತ್ರಿ ಹೊತ್ತು ಕಷ್ಟಪಟ್ಟು ವಿಡಿಯೋ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡೆ. ಸೊ ನಾನು 7:30ಗೆ ವಿಡಿಯೋ ಎಡಿಟ್ ಮಾಡ್ಕೊಳ್ಳೋಕೆ ಕೂತ್ರೆ, ಸೊ ವಾಯ್ಸ್ ಓವರ್ ಮಾಡೋಕ್ಕೆ ತುಂಬ ಕಷ್ಟ. ಸೊ ಕ್ಲಿಯರ್ ಬರಲಿ ಅಂತೇಳ್ಬಿಟ್ಟು, ಸೊ ಒಂದು ವಿಡಿಯೋ 10 ನಿಮಿಷದ ವಿಡಿಯೋ ಎಡಿಟ್ ಮಾಡ್ತೀನಿ ಅಂದರೆ 2-3 hours ಅಂತೂ ಬೇಕೇ ಬೇಕು. ಸೊ ತುಂಬ ಕಷ್ಟಪಟ್ಟು ರಾತ್ರಿ ಹೊತ್ತು ನಮ್ಮ ಮನೇಲಿ ನೆಟ್ವರ್ಕ್ ಇರಲ್ಲ. ಸೊ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದರೆ 2 hours 3 hours ಈ ಥರ ಕೇಳ್ಕೊಳ್ಳುತ್ತೆ. ಸೊ ಮಲ್ಕೊಳ್ಳುವಾಗ ವಿಡಿಯೋ ಅಪ್ಲೋಡಿಗೆ ಕೊಟ್ಬಿಟ್ಟು ಮಲ್ಕೊಂಡು ಬೆಳಿಗ್ಗೆ ಎದ್ಬಿಟ್ಟು ವಿಡಿಯೋನ ಪಬ್ಲಿಕ್ ಮಾಡ್ತಿದ್ದೆ. ಸೊ ಇಷ್ಟೆಲ್ಲ ಆದ ನಂತರ ಸೊ ನನ್ನ ಚಾನಲ್ ಅಲ್ಲಿ ಚೆನ್ನಾಗಿ ವ್ಯೂಸ್ ಬರಕ್ ಸ್ಟಾರ್ಟ್ ಆಯ್ತು. ಪರ್ ವಿಡಿಯೋ 1K ವ್ಯೂಸ್ ಬರಕ್ ಸ್ಟಾರ್ಟ್ ಆಯ್ತು. ಅವಾಗ ನಾನು ಅನ್ಕೊಂಡೆ ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಸಿಗುತ್ತೆ. ಇವಾಗಿನ ಟೈಮಲ್ಲಿ ಎಲ್ಲಾ ಗೇಮಿಂಗ್ ಕ್ರಿಯೇಟರ್ ಬಿದ್ದೋಗ್ಬಿಟ್ಟಿದ್ದಾರೆ. ಇಂಥ ಟೈಮಲ್ಲಿ ನಾವು ಸೊ ಕನ್ನಡ ಕಮ್ಯುನಿಟಿನ ಬೆಳೆಸೋಣ. ಯಾಕಪ್ಪ ಅಂದ್ರೆ ಎಲ್ಲಾ ಕಮ್ಯುನಿಟಿಲಿ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ, ನಮ್ಮ ಕಮ್ಯುನಿಟಿಲಿ ಯೂಟ್ಯೂಬರ್ಸ್ ಇಲ್ಲ ಅಂದ್ರೆ ಸೊ ಗೇಮಿಂಗ್ ಕಮ್ಯುನಿಟಿಗೆ ಒಂಥರ ಅವಮಾನ ಅಂತ ಹೇಳ್ಬಿಟ್ಟು ಸೊ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಸೊ ನನಗೆ ಯೂಟ್ಯೂಬ್ ಕಡೆಯಿಂದ ಎಲ್ಲಾ ತರ
ಪ್ಲಾನಿಂಗ್ ಇತ್ತು ನನಗೆ ಯೂಟ್ಯೂಬಿಂದ ಏನೇನು ಮಾಡ್ಬೋದು, ತಮ್ನೇಲ್ ಕ್ರಿಯೇಟಿಂಗ್ ಇಂದ ಹಿಡಿದು ವಿಡಿಯೋ ಎಡಿಟಿಂಗ್ ಇಂದ ಹಿಡಿದು ಎಲ್ಲ ಬರ್ತಿತ್ತು. ಸೊ ಅದೊಂದು ರೀಸನ್ಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ. ಆ್ಯಂಡ್ ಗೈಸ್ ಕಂಟಿನ್ಯೂ ಆಗಿ ವಿಡಿಯೋ ಆಗ್ತಾ ಹೋಗುವಾಗ ಸಕ್ಸಸ್ ಸಿಗಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ನಾನು ಜಸ್ಟ್ ಇದರಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಇವಾಗ 4 ಮಂತ್ ಆಗಿರ್ಬೋದು, ಜಸ್ಟ್ ಇದರಲ್ಲಿ 3 ಮಂತಲ್ಲಿ ನಾನು ಸಕ್ಸಸ್ನ ಕಂಡಿದ್ದೀನಿ. ಹೇಗಪ್ಪ ಅಂದರೆ ಸೊ ನಾನು 3 ತಿಂಗಳಲ್ಲೇ ನಾನು ಈ ಚಾನಲಲ್ಲಿ ಮಾನಿಟೈಸನ್ ಅಪ್ಲೈ ಮಾಡಿದೆ. ಸೊ ಹಿಂದಿ ಚಾನಲ್ ಎಲ್ಲ ನಾನು 1.5 ವರ್ಷ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮಾನಿಟೈಸನ್ ಆಗಿರಲಿಲ್ಲ. ಬಟ್ ಈ ಚಾನಲ್ 3 ತಿಂಗಳಲ್ಲಿ ಮಾನಿಟೈಸನ್ ಆಯಿತು. ನಿಮಗೆ ಯಾವುದಾದ್ರೂ ಒಂದು ಕೆಲಸದ ಮೇಲೆ ಇಂಟ್ರೆಸ್ಟ್ ಬಂತು ಅಂದರೆ ಸೊ ಅದನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ನೀವು ಅದ್ರ ಮೇಲೆ ಫುಲ್ಲು ಇಂಟ್ರೆಸ್ಟ್ ತೋರಿಸಿ, ಪಕ್ಕ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಗೈಸ್. ಸೊ ನೀವು ಅನ್ಕೋತಾ ಇರ್ಬೋದು ನೀನು ಓದ್ತಾ ಇಲ್ಲ, ಕಾಲೇಜೆಲ್ಲ ಬಿಟ್ಬಿಟ್ಟು ಫ್ರೀ ಇರ್ತೀಯ, ಬೆಳಗಿನ ಸಂಜೆವರೆಗೂ ಕೂತ್ಕೊಂಡು ಸೊ ಕಂಟೆಂಟ್ ಮಾಡ್ತೀಯಾ, ಅಪ್ಲೋಡ್ ಮಾಡ್ತೀಯಾ ಅಂತ. ನಾವೆಲ್ಲಿ ಫ್ರೀ ಇರ್ತೀವಿ, ನಮಗೆ ಕಾಲೇಜ್ ಇರುತ್ತೆ, ಸೊ ಸ್ಕೂಲ್ ಇರುತ್ತೆ ಅಂತ. ಸೊ ಗೈಸ್ ನಾನು ಇಷ್ಟೇ ಹೇಳೋದು, ಸೊ ಇಂಟ್ರೆಸ್ಟ್ ತೋರಿಸ್ಬೇಕು ಅಂತ ಹೇಳಿದ್ರೆ ನಿಮಗೆ ಯಾವ ಟೈಮಲ್ಲಿ ಬೇಕಾದರೂ ತೋರಿಸಿ. ಬಟ್ ನಾನು ಹೆಂಗಪ್ಪ ಅಂದರೆ ನನ್ನ ಬೆಳಿಗ್ಗೆಯಿಂದ ಸಂಜೆವರೆಗೂ ನನ್ನ ಕೆಲಸಗಳಿರುತ್ತೆ, ಚಿಕ್ಕ ಪುಟ್ಟ ಕೆಲಸಗಳಿರುತ್ತೆ. ಆ ಕೆಲಸಗಳನ್ನ ಮುಗಿಸ್ಕೊ ಬಂದ್ಬಿಟ್ಟು ಸೊ ಆಮೇಲೆ ನಾನು ಈವ್ನಿಂಗ್ ಫ್ರೀ ಆದಾಗ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ 7ರಿಂದ ಮತ್ತೆ 9-10 ಗಂಟೆ ಆಗ್ಬಿಡುತ್ತೆ ವಿಡಿಯೋ ಎಡಿಟಿಂಗು. ಸೊ ರಾತ್ರಿ ಅದು ಸೇವ್ ಎಲ್ಲ ಆಗೋ ಅಷ್ಟರಲ್ಲಿ 12-1 ಗಂಟೆ ಆಗ್ಬಿಡುತ್ತೆ. ಆಮೇಲೆ ನಾನು ನೈಟ್ ಕೂತ್ಕೊಂಡು ಅದನ್ನ ಅಪ್ಲೋಡ್ ಮಾಡಿಬಿಟ್ಟು ಬೆಳಿಗ್ಗೆದ್ದು ಪಬ್ಲಿಕ್ ಮಾಡೋದು. ಸೊ ತುಂಬ ಕಷ್ಟಪಡ್ತಾ ಇದ್ದೀನಿ ಯೂಟ್ಯೂಬ್ ಮೇಲೆ. ನಾನು ಒಂದು ವಿಡಿಯೋ ಎಡಿಟ್ ಮಾಡೋಕ್ಕೆ 3 to 4 ಅವರ್ ಮನೇಲಿ ಕೂತ್ಕೊಂಡು ಆ ಕಡೆ ಈ ಕಡೆ ಮೊಬೈಲ್ ಇಟ್ಕೊಂಡು ಅಪ್ಲೋಡ್ ಆಯ್ತಾ ಎಷ್ಟು ಪರ್ಸೆಂಟ್ ಆಯಿತು ಅಂತ ನೋಡ್ತಾ ಇರ್ತಿದ್ದೆ ಅವಾಗ. ಸೊ ಈ ಪರಿಸ್ಥಿತಿಲಿ ಆದರೂ ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ಇಂಟ್ರೆಸ್ಟ್. ಅಂದರೆ ನಾನು ಯೂಟ್ಯೂಬಿಂದ ಮೇನ್ ಆಗಿ ಹೇಳ್ಬೇಕು ಅಂದರೆ ಡೈರೆಕ್ಟಾಗಿ ಹೇಳ್ತೀನಿ, ಒಂದು ಗೈಸ್ ಟಾರ್ಗೆಟ್ ನಂದು ಯೂಟ್ಯೂಬ್ ಕಮ್ಯುನಿಟಿನ ಬೆಳೆಸಬೇಕು. ಮೇನ್ ಯಾಕಪ್ಪ ಅಂದರೆ ಗೇಮಿಂಗ್ ಕಮ್ಯುನಿಟಿ ಬಿದ್ದೋಗ್ಬಿಟ್ಟೈತೆ. ಸೊ ಅದೊಂದು. ಇನ್ನೊಂದೇನಪ್ಪ ಅಂದರೆ ನಾನು ಬೆಳೆಸ್ತಾ ಈ ಗೇಮಿಂಗ್ ಕಮ್ಯುನಿಟಿಲೇ ಸೊ ಎರ್ನು ಕೂಡ ಮಾಡಬೇಕು, ದುಡ್ಡು ಮಾಡಬೇಕು. ಸೊ ದುಡ್ಡು ಮಾಡಿಕೊಂಡು ಇದರಲ್ಲಿ ಸೊ ನನ್ನ ಲೈಫ್ನ ಸೆಟ್ಲ್ ಮಾಡ್ಕೋಬೇಕು. ಸೊ ಯೂಟ್ಯೂಬಿಂದನೇ ಎಲ್ಲ ಮಾಡ್ಕೋಬೇಕು ಅಂತ ನನ್ನ ಡ್ರೀಮು. ಬಟ್ ನಾನು ಮನೇಲಿ ಎಲ್ಲ ಕಡೆ ಹೇಳ್ಬಿಟ್ಟೆ ಯೂಟ್ಯೂಬರ್ ಆಗಬೇಕು ಅಂತ ಆಸೆ ಇದೆ, ಸೊ ನನಗೆ ಸೆಟಪ್ಸ್ ಇದ್ದರೆ ಸೊ ನಾನು ಏನಾದರೂ ಮಾಡ್ತೀನಿ ಅಂತ ನನ್ನ ಮೇಲೆ ನನಗೆ ನಂಬಿಕೆ ಇದೆ ಹಂಗಿಂಗಂತ. ಬಟ್ ಏನು ಮಾಡಲಿ ಗುರು, ಸೊ ಫುಲ್ಲು ರಿಚ್ ಫ್ಯಾಮಿಲಿ ಆಗಿದ್ರೆ ನಾವು ಮಾಡ್ಬೋದಿತ್ತು. ಸೊ ತುಂಬ ಪ್ರಾಬ್ಲಮ್ಸ್ಗಳಿದೆ ಇವಾಗಿನ ಪರಿಸ್ಥಿತಿಲಿ. ಸೊ ಸಿಸ್ಟರ್ಸ್ ಇದ್ದಾರೆ ಇಬ್ಬರು, ಸೊ ಇನ್ನು ಎಜುಕೇಷನ್ ಅವರು ಇಬ್ಬರನ್ನ ಓದಿಸ್ಬೇಕು. ಅಂಥದ್ರಲ್ಲಿ ನಾವು ಸೊ ಕೆಲಸ ಎಲ್ಲ ಬಿಟ್ಬಿಟ್ಟು ಯೂಟ್ಯೂಬ್ ಕಡೆ ಇಂಟ್ರೆಸ್ಟ್ ತೋರಿಸ್ತೀನಿ ಅಂದರೆ ಅದು ಕೂಡ ಆಗೋದಿಲ್ಲ. ಯಾಕಪ್ಪ ಅಂದರೆ ಸೊ ಯೂಟ್ಯೂಬಲ್ಲಿ ಕರೆಕ್ಟಾಗಿ ಇವಾಗ ನೀವು ಮಂತ್ಲಿ ದುಡ್ಡು ತೆಗಿತೀನಿ ಅಂದರೆ ತುಂಬ ಕಷ್ಟ. ಯಾಕಪ್ಪ ಅಂದರೆ ಸೊ ವ್ಯೂಸ್ ಬರೋದೇ 4-5 ಸಾವಿರ ವ್ಯೂಸ್ ಬರುತ್ತೆ. ಸೊ ಇದಕ್ಕೆ ಕಮ್ಮಿ $1 ಕೊಡ್ತಾರೆ. ಸೊ ಯಾರಿಗಪ್ಪ ಯೂಟ್ಯೂಬಲ್ಲಿ ಸಕ್ಸಸ್ ಸಿಗುತ್ತೆ, ಯಾರು ತುಂಬ ದುಡ್ಡು ಮಾಡ್ತಾರೆ ಅಂದರೆ ಯಾರಿಗೆ 100K ಪ್ಲಸ್ ವ್ಯೂಸ್ಗಳು ಬರುತ್ತೆ ಪರ್ ವಿಡಿಯೋ, ಅವ್ರು ಸ್ವಲ್ಪ ದುಡ್ಡು ಮಾಡ್ತಾರೆ. ಮಂತ್ಲಿ 40-50 ಸಾವಿರ ಈ ಥರ ಅರ್ನ್ ಮಾಡ್ತಾರೆ. ಬಟ್ ನಮ್ಮದು 3-4 ಸಾವಿರ ವ್ಯೂಸ್ಗೆ 2 ತಿಂಗಳಾದ್ರೂ ಒಂದು ಸರಿ ಪೇಮೆಂಟ್ ತೊಗೊಳ್ಳೋದು ತುಂಬಾ ಕಷ್ಟ. ಸೊ ಗೈಸ್ ಡಿಮೋಟಿವೇಟ್ ಆಗೋದು ಬೇಡ. ನೀವು ಏನು ಗೊತ್ತಾ, ನೀವು ಒಂದು ಸೈಡಲ್ಲಿ ಸ್ಕೂಲು ಕಾಲೇಜ್ ಬಿಟ್ಬಿಟ್ಟು ಯೂಟ್ಯೂಬ್ ಕಡೆ ಇಂಟ್ರೆಸ್ಟ್ ತೋರಿಸ್ತೀನಿ ಅನ್ನೋ ದಾರಿಗೆ ಇಳಿಯಕ್ಕೆ ಹೋಗಲೇಬೇಡಿ. ಸೊ ನೀವು ಯೂಟ್ಯೂಬ್ ಮಾಡ್ತೀನಿ ಅಂದರೆ ಕಾಲೇಜು ಸೊ ಎಲ್ಲ ನೀವು ಏನೇನು ಮಾಡ್ತಿದ್ರೆ ಅದೇ ಕೆಲಸನ ಕಂಟಿನ್ಯೂ ಮಾಡಿ. ಫ್ರೀ ಆದಾಗ ನಿಮಗೆ ಅರ್ಧ ಗಂಟೆ 1 ಗಂಟೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ರೀಲ್ಸ್ ನೋಡೋಕ್ಕಿಂತ ಸೊ ಸ್ವಲ್ಪ ಯೂಟ್ಯೂಬಲ್ಲಿ ಎಡಿಟಿಂಗ್ ಕಲೀರಿ. ಸೊ ಎಡಿಟ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ. ಸೊ ಗೈಸ್ ನಿಮಗೆ ಕಂಟೆಂಟ್ ಸಿಕ್ಕಲ್ಲ. ಇವಾಗ ನನಗೆ ಗೊತ್ತು ಕಂಟೆಂಟ್ ಹುಡ್ಕಕ್ಕೆ ಎಷ್ಟು ಕಷ್ಟ ಅಂತ. ಅದರಲ್ಲೂ ತುಂಬ ಜನರು ಡಿಮೋಟಿವೇಟ್ ಆಗೋ ಥರ ಕಮೆಂಟ್ಗಳು ಮಾಡ್ತಾರೆ, 1v1 ಬಾರೋ, ನೂಬು, ಅದು ಇದು ಸ್ಕ್ರಿಪ್ಟೆಡ್ ಕಂಟೆಂಟು ಅಂತ. ಬಟ್ ಗೈಸ್ ನಾವು ಯಾವುದೇ ಕಂಟೆಂಟ್ ಮಾಡಿದ್ರು ಸೊ ಅದು ನಿಮಗೋಸ್ಕರ, ನಿಮಗೆ ಥ್ರಿಲ್ ಕೊಡೋಕ್ಕೋಸ್ಕರ ಮಾಡೋದು, ಓಕೆನಾ. ಸೊ ಜಸ್ಟ್ ಯಾವುದಾದ್ರೂ ಫೀಲಲ್ಲಿದ್ರೂ ನೀವು ನಮ್ಮ ವೀಡಿಯೋ ನೋಡಿದ್ಮೇಲೆ ಜಸ್ಟ್ ಸಣ್ಣದಾಗಿ ಒಂದು ಸ್ಮೈಲ್ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಒಂದು ವೀಡಿಯೋ ಮಾಡ್ತೀವಿ. ಕಷ್ಟಪಟ್ಟು ಎಡಿಟ್ ಮಾಡಿ 4-5 ಅವರ್ ಕೂತ್ಕೊಂಡು ಒಂದು ವೀಡಿಯೋ ಎಡಿಟ್ ಮಾಡಿ. ಬಟ್ ಗೈಸ್ ನೀವು ನೋಡಿದ್ರೆ ಬ್ಯಾಡ್ ಕಮೆಂಟ್ಗಳು ಹಾಕ್ತೀರಾ, ನೀವು 1v1 ಚಾಲೆಂಜಿಂಗು ಅದು ಇದು ಎಲ್ಲ ಮಾಡ್ತೀರಾ. ಬಟ್ ಗೈಸ್ ಇಂಥ ಕಮೆಂಟ್ಸ್ಗಳು ಓದಿದಾಗ ನೀವು ಒಬ್ಬ ಯೂಟ್ಯೂಬರ್ ಆಗಿದ್ದರೆ ತುಂಬ ಡಿಮೋಟಿವೇಟ್ ಆಗಿಬಿಡ್ತೀರಾ. ಸೊ ನೆಕ್ಸ್ಟ್ ವೀಡಿಯೋನೇ ಹಾಕೋದು ಬೇಡ ಗುರು, ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದ್ರೆ ಇಂಥ ಕಮೆಂಟ್ಸ್ಗಳು ಬರುತ್ತೆ ಅಂತ. ನೀವು ಯಾವ ಕಮೆಂಟ್ಗೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಒಬ್ಬ ನಿಮಗೆ ಹೇಟರ್ಸ್ ಇದ್ದರೆ ಸೊ 100 ಜನ ಫ್ಯಾನ್ಸ್ ಇರ್ತಾರೆ. ಸೊ ಇದನ್ನ ಒಂದು ಮೈಂಡಲ್ಲಿ ಯಾವಾಗಲೂ ಇಟ್ಕೊಳ್ಳಿ. ಸೊ ಇವಾಗ ನೀವು ಏನೋ ಸ್ವಲ್ಪ ಕಷ್ಟಪಟ್ಟು ಯೂಟ್ಯೂಬಲ್ಲಿ ಇಂಪ್ರೂವ್ ಆಗಿದ್ದೀರಾ ಅಂದರೆ ಸೊ 10 ಜನ ನಿಮಗೆ ಬಿಗ್ ಫ್ಯಾನ್ ಅನ್ನೋದ್ರಲ್ಲಿ ಒಬ್ಬ ಹೇಟರ್ ಇದ್ದೇ ಇರ್ತಾನೆ. ಸೊ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಸೊ ಯೂಟ್ಯೂಬಲ್ಲಿ ಎರ್ನ್ ಮಾಡ್ತೀನಿ, ಸೊ ಯೂಟ್ಯೂಬಲ್ಲಿ ಸಕ್ಸಸ್ ಸಿಗುತ್ತೆ, ಸೊ ಯೂಟ್ಯೂಬಲ್ಲಿ ಏನಾದರೂ ಮಾಡಬೇಕು, ಡೈಲಿ ಹಠ ಇರಲಿ ಗೈಸ್. ನೀವು ಡೈಲಿ ಎಡಿಟಿಂಗ್ ಒಂದು ದಿನ ಹೋಗ್ತಾ ಎಡಿಟಿಂಗ್ ಇಂಪ್ರೂವ್ ಮಾಡಿ. ಸೊ ಡೈಲಿ ಕಂಟೆಂಟ್ ಹಾಕೋಕ್ಕೆ ಟ್ರೈ ಮಾಡಿ. ವಾರದಲ್ಲಿ 3 ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಸೊ ಯೂಟ್ಯೂಬಲ್ಲಿ ನಿಮಗೆ ಹೇಗೆ ಸಪೋರ್ಟ್ ಮಾಡ್ತೀನಿ, ಸೊ ಮೇನ್ ಟಾಪಿಕ್ ಅದೇ ಅಲ್ವಾ, ನಿಮಗೆ ಹೇಗೆ ಸಪೋರ್ಟ್ ಮಾಡ್ತೀನಿ ಅಂತ. ಸೊ ಗೈಸ್ ನಾನು ತುಂಬ ಜನರಿಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ, ಒಂದು 4ರಿಂದ 5ರಿಂದ 6 ಸೊ 4, 5, 6 ಜನರಿಗೆ ಸಪೋರ್ಟ್ ಮಾಡ್ತೀನಿ. ಸೊ ಇದು ಹೇಗೆ ಅಂದರೆ ನೀವೇನಪ್ಪ ಮಾಡಿ ಅಂದರೆ ಯಾರಿಗೆಲ್ಲ ಯೂಟ್ಯೂಬರ್ ಆಗಬೇಕು ಅಂತ ಡ್ರೀಮ್ ಇದೆ ಅವರೆಲ್ಲ ಎಸ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ದು ಇನ್ನೂ ಚಾನಲ್ ಇಲ್ಲ ಅಂದರೆ ಸೊ ಚಾನಲ್ ಕೂಡ ಕ್ರಿಯೇಟ್ ಮಾಡಿ. ಆ್ಯಂಡ್ ಕಂಟಿನ್ಯೂ ಆಗಿ ನೀವು ವೀಡಿಯೋ ಅಪ್ಲೋಡ್ ಮಾಡಿ. ಸೊ ಒಂದು ವಾರದ
ನಂತರ ನನ್ನ ವೀಡಿಯೋಗೆ ಈ ವಿಡಿಯೋದಲ್ಲಿ ಎಷ್ಟು ಜನರದ್ದು ಕಮೆಂಟ್ ಬಂದಿದೆ ಆ ಕಮೆಂಟ್ಗಳನ್ನೆಲ್ಲ ನೋಡ್ಬಿಟ್ಟು ಒಂದು ವಾರದ ನಂತರ ನಾನು ಓಪನ್ ಮಾಡಿ ನೋಡ್ತೀನಿ. ಸೊ ಅವ್ರ ಚಾನಲ್ ಓಪನ್ ಮಾಡಿದಾಗ ನನ್ಗೇನು ಕಾಣಬೇಕು ಅಂದರೆ ಚಾನಲ್ ನೋಡ್ದಂಗೆ ಗುರು ಇವನೇ ಗುರು ಇವತ್ತು ಫಿಕ್ಸ್ ಇವಂದೇ ಪ್ರಮೋಟ್ ಮಾಡಿಬಿಡ್ಬೇಕು. ಸೊ ಈ ಥರ ಫೀಲ್ ಬರೋ ಥರ ನೀವು ನಡ್ಕೊಂಡಿರಬೇಕು ಆ ವಿಡಿಯೋದಲ್ಲಿ. ಸೊ ಎಷ್ಟಾಗುತ್ತೋ ಅಷ್ಟು ನೀವು ವಿಡಿಯೋನ ಇಂಪ್ರೂವ್ ಮಾಡಿ. ಸೊ ಕಂಟೆಂಟ್ ಬ್ರೋ ಏನು ಬ್ರೋ ಕಂಟೆಂಟ್ ಮಾಡಲಿ, ಕಂಟೆಂಟ್ ಇಲ್ದ ನೀನು ಹೇಳ್ದೆ ಅಂತ ಹೇಳ್ಬಿಟ್ಟು ಒಂದು ವಾರ ಯಾವ ವಿಡಿಯೋ ಬ್ರೋ ಹಾಕಲ್ಲ ಅಂತ ಹೇಳಿದ್ರೆ ಯಾವ ವಿಡಿಯೋ ಅಂತ ಆದರೂ ಹಾಕಿ. ಬಟ್ ಗೈಸ್ ನೀವು ಇವಾಗ ಕಂಟೆಂಟ್ ಇಲ್ಲ ಅಂದರೆ ಹೋಗಿ ಬಿ ಆರ್ ಆಡಿಬಿಟ್ಟು ಅದನ್ನ ಚೆನ್ನಾಗಿ ಎಡಿಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಹಾಕಿ. ಸೊ 1v1 ಆಡಿ 1v2 ಆಡಿ 1v4 ಆಡಿ ಯಾವುದೋ ಒಂದು ಗೇಮ್ ಪ್ಲೇ, ಬಟ್ ಫುಲ್ ಮ್ಯಾಪ್ ಗೇಮ್ ಪ್ಲೇನೇ ಹಾಕಿ. ಸೊ ಫುಲ್ ಮ್ಯಾಪ್ ಅಂತ ನೀವು ಎಷ್ಟೊತ್ತಲ್ಲೂ ಬೆಳಗಿನ ಸಂಜೆವರೆಗೂ ಗೇಮ್ ಆಡೋರು ಇರ್ತೀರಾ. ಒಂದು 2 ಅವರ್ 3 ಅವರ್ ಕುತ್ಕೊಂಡು ಆಡಿದ್ರೆ ಯಾವುದೋ ಒಂದು ಗೇಮ್ ಪ್ಲೇ ಅಂತೂ ಭಯ ಆಗೇ ಆಗುತ್ತೆ. ಸೊ ಅದೇ ವಿಡಿಯೋನ ಎತ್ಕೊಂಡು ಚೆನ್ನಾಗಿ ಯೂಟ್ಯೂಬಲ್ಲಿ ಎಡಿಟ್ ಮಾಡಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಕಂಟಿನ್ಯೂ ಆಗಿ. ಸೊ ಯಾರು ಚೆನ್ನಾಗಿ ಕಂಟಿನ್ಯೂ ಆಗಿ ವಿಡಿಯೋ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ ರೆಗ್ಯುಲರ್ ಆಗಿ 1 ವೀಕಿಂದ ಆ್ಯಕ್ಟಿವ್ ಇರ್ತಾರೋ, ಸೊ ನನಗೆ ಯಾರ್ದು ಕಂಟೆಂಟ್ ಇಷ್ಟ ಆಗುತ್ತೋ ಅವ್ರಿಗೆ ಡೈರೆಕ್ಟಾಗಿ ನಾನು 1 ವಾರದ ನಂತರ ನನ್ನ ಚಾನಲಲ್ಲಿ ಪ್ರಮೋಷನ್ ಮಾಡ್ತೀನಿ. ಸೊ ಎಷ್ಟಾಗುತ್ತೋ ಅಷ್ಟು ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು. ಸೊ ಇಷ್ಟೇ ಮಾಡ್ತೀನಿ, ಎಲ್ಲರದು 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ತೀನಿ, ಇದು ನಾನು ಹೇಳೋಕ್ಕೋಗಲ್ಲ. ಸೊ ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಮಾಡೇ ಮಾಡ್ತೀನಿ. ಯಾಕಂದರೆ ಸೊ ನಾನು ಬೆಳೀತಾ ಇರೋ ಜೊತೆಗೆ ನನ್ನ ಸಬ್ಸ್ಕ್ರೈಬರ್ಸ್ ನಾನು ಬೆಳೆಸೋಣ ಅಂತ ಒಂದು ಆಸೆ ಅಷ್ಟೇ. ಯಾಕಪ್ಪ ಅಂದರೆ ಸೊ ನನಗೆ ತುಂಬ ಜನರ ಹತ್ರ ರಿಕ್ವೆಸ್ಟ್ ಮಾಡ್ಕೊಬಿಟ್ಟಿದ್ದೀನಿ, ಬ್ರೋ ಪ್ರಮೋಟ್ ಮಾಡಿ ಅಂತ. ಸೊ ಬ್ರೋ ಪೇಯ್ಡ್ ಪ್ರಮೋಟ್ ಆದರೆ ಮಾಡ್ತೀವಿ, ಅಮೌಂಟ್ ಕೊಡು, ಸೊ ಹಾಗೆ ಹಿಂಗೆ ಅಂತ ತುಂಬ ಜನರು ಕೇಳ್ಬಿಟ್ಟವ್ರೆ. ಸೊ ಇಂಥ ಟೈಮಲ್ಲಿ ಅವ್ರು ನನಗೆ ಕೈ ಹಿಡ್ದಿಲ್ಲ, ಬಟ್ ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಬಂತು ನಾನು ಏನಾದರೂ ಮಾಡ್ತೀನಿ ಅಂತ. ಇಲ್ಲಿವರೆಗೂ ಬಂದಿಲ್ವಾ? ಸೊ ಇವ್ರದ್ದು ಕೈ ಕಾಲು ಇಟ್ಕೊಂಡೇ ಬಂದಿದ್ದೀನಾ? ಇಲ್ಲ, ಸ್ವಂತದಲ್ಲಿ ಬಂದಿರೋದು. ಸೊ ನಿಮಗೂ ಒಂದು ಹಠ ಇರಲಿ. ಸೊ ಅದ್ರ ಜೊತೆಗೆ ನಾನು ಪ್ರಮೋಟ್ ಮಾಡ್ತೀನಿ. ಯಾಕಪ್ಪ ಅಂದರೆ ನಾನು ಕಷ್ಟಪಟ್ಟಿರೋಷ್ಟು ನೀವು ಕಷ್ಟಪಡೋದು ಬೇಡ. ಸೊ ಎಷ್ಟಾಗುತ್ತೋ ಅಷ್ಟು ಸಬ್ಸ್ಕ್ರೈಬ್ ನನ್ನ ಕಡೆಯಿಂದ ಆಗೋಷ್ಟು ಮಾಡಿಕೊಡ್ತೀನಿ, ಓಕೆನಾ? ಸೊ ಕಂಟಿನ್ಯೂ ಆಗಿ ರೆಗ್ಯುಲರ್ ಆಗಿ 1 ವೀಕ್ ವೀಡಿಯೋ ಹಾಕಿರಿ. ಮತ್ತು ಈ ಚಾನಲಲ್ಲಿ ಎಲ್ಲರೂ ಎಸ್ ಅಂತ ಕಮೆಂಟ್ ಮಾಡಿರಿ. ಅವ್ರದ್ದು ಮಾತ್ರ ನಾನು ಕಮೆಂಟ್ನ ನೋಡಿಕೊಂಡು ಸೊ ಅವ್ರ ಚಾನಲ್ನ ಪ್ರಮೋಟ್ ಮಾಡ್ತೀನಿ 1 ವಾರದ ನಂತರ, ಓಕೆ? ಆ್ಯಂಡ್ ಗೈಸ್ ಲಾಸ್ಟ್ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನೀವು ಏನಾದರೂ ಯೂಟ್ಯೂಬ್ ಚಾನಲ್ ಏನಾದರೂ ಮಾಡ್ತಾ ಇದ್ದೀನಿ ಅಂದರೆ ಫ್ಯಾಮಿಲಿಗಾಗಲಿ ಯಾರಿಗೂ ತೋರಿಸ್ಕೊಳಕ್ಕೆ ಹೋಗ್ಬಿಡಿ. ತೋರಿಸ್ಕೊಳ್ದೇ ಮಾಡಿಬಿಟ್ಟು ಫಸ್ಟ್ ಪೇಮೆಂಟ್ ತೆಗೆದು ತೋರಿಸಿ, ಓಕೆನಾ? ಸೊ ಆವಾಗ ನಿಮ್ಮ ಮೇಲೆ ಅವ್ರಿಗೂ ನಂಬಿಕೆ ಬರುತ್ತೆ. ಸೊ ಏನು ಇಲ್ದಾನೆ ಇವಾಗಲೇ ಅದು ಕೊಡಿಸು ಮಮ್ಮಿ ಅಂತ ಹೇಳ್ಬಿಟ್ಟು ಅವ್ರಿಗೂ ತಲೆ ತಿನ್ನೋಕೆ ಹೋಗ್ಬೇಡಿ. ಸೊ ನಿಮ್ಮ ಹತ್ರ ಏನಿದೆ ಸೊ ಅದರಲ್ಲೇ ಎಡಿಟ್ ಮಾಡಿಕೊಂಡು ಕಷ್ಟಪಟ್ಟು ಬೆಳೀರಿ. ಸೊ ಸಕ್ಸಸ್ ಸಿಗುತ್ತೆ. ಆ್ಯಂಡ್ ಯೂಟ್ಯೂಬಲ್ಲಿ ನೀವು ಗೌರ್ಮೆಂಟ್ ಜಾಬ್ಗಿಂತ ಜಾಸ್ತಿ ಕೂಡ ಅರ್ನ್ ಮಾಡ್ಬೋದು. ಬಟ್ ಈ ಚಿಕ್ಕ ಪುಟ್ಟ ವ್ಯೂಸ್ಗೆಲ್ಲ ಹೇಳ್ತಾ ಇರೋದು ನಾನು, ನೀವು ಕಷ್ಟಪಟ್ಟರೆ ಪಕ್ಕ ಸಕ್ಸಸ್ ಸಿಗುತ್ತೆ, ಓಕೆನಾ? ಸೊ ಇದು ಯಾವತ್ತೂ ನೆನಪಿರಲಿ, ಓಕೆ ಗೈಸ್? ಇವತ್ತಿನ ವೀಡಿಯೋಗೆ ಸಾಕು. ಸೊ ಇವತ್ತಿನ ವೀಡಿಯೋ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ಅದರಲ್ಲೂ ಗೈಸ್ ನಾನೊಂದು ಸಣ್ಣ ರಿಕ್ವೆಸ್ಟು ಏನಪ್ಪ ಅಂದರೆ, ಸೊ ವೀಡಿಯೋ ಹಾಕ್ಬಿಟ್ಟು 1 ವೀಕ್ ಮೇಲಾಯಿತು. ಸೊ ಈ ವಿಡಿಯೋಗೆ ಸ್ವಲ್ಪ ರೆಸ್ಪಾನ್ಸ್ ಕಮ್ಮಿ ಬರ್ಬೋದು. ಸೊ ಈ ವಿಡಿಯೋನ ಆದಷ್ಟು ಸ್ವಲ್ಪ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಅವರು ಏನಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋ ಥರ ಪ್ಲಾನಿಂಗ್ ಇದ್ದರೆ ಸೊ ಅವರು ಓಪನ್ ಮಾಡಲಿ. ಈ ವಿಡಿಯೋ ನೋಡಾದ್ಮೇಲೆ ಸ್ವಲ್ಪ ಮೋಟಿವೇಟ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಲವ್ ಯು ಆಲ್ ಗೈಸ್, ಬೈ, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.